ಕ್ರಾಸ್ ಇದೊಂದು ಡಿಟೆಕ್ಟಿವ್ ಕ್ರೈಮ್ ಥ್ರಿಲ್ಲರ್ ಡ್ರಾಮಾ ಅಂಡ್ ಈ ಸೀರೀಸ್ ಅಲ್ಲಿ ಟೋಟಲ್ ಆಗಿ 8 ಎಪಿಸೋಡ್ಸ್ ಇದಾವೆ. ಪ್ರತಿ ಎಪಿಸೋಡ್ಗಳು 50 to 55 ಮಿನಿಟ್ಸ್ ಇರುತ್ತೆ. ಈವನ್ ಕನ್ನಡ ಭಾಷೆಯಲ್ಲೂ ಡಬ್ ಮಾಡಿದ್ದಾರೆ. ಈ ಸೀರೀಸ್ ನ ಪ್ಲಾಟ್ ಏನಂದ್ರೆ, ಒಬ್ಬ ಸೈಕೋ ಸ್ಪೆಸಿಫಿಕ್ ವೇನಲ್ಲಿ ಕೊಲೆಗಳನ್ನ ಮಾಡ್ತಿರ್ತಾನೆ ಅಂಡ್ ಇನ್ನೊಂದ್ ಕಡೆ ಡಿಟೆಕ್ಟಿವ್ ಕ್ರಾಸ್ ವೈಫ್ ನ ಯಾರ ಮಿಸ್ಟೀರಿಯಸ್ ಆಗಿ ಕೊಲೆ ಮಾಡ್ಬಿಡ್ತಾರೆ. ಸೊ ಈ ಕೊಲೆಗೂ ಆ ಸೈಕೋ ಕಿಲ್ಲರ್ಗೂ ಏನಾದ್ರೂ ಕನೆಕ್ಷನ್ ಇದೆಯಾ ಅಂಡ್ ಈ ಡಿಟೆಕ್ಟಿವ್ ಕ್ರಾಸ್ ಈ ಸೈಕೋ ಕಿಲ್ಲರ್ ಮತ್ತೆ ಅವನ ಹೆಂಡತಿನ ಕೊಲೆ ಮಾಡಿದ್ ಯಾರು ಅಂತ ಹೇಗೆ ಕಂಡಿಡಿತಾನೆ ಅನ್ನೋದೇ ಈ ಸೀರೀಸ್ ನ ಒಂದನೇ ಸ್ಟೋರಿ. ಇನ್ನ ಈ ಸೀರೀಸ್ ನ ಮುಗಿಸೋದಕ್ಕೆ 1 ವೀಕ್ ತಗೊಂಡೆ. ಸ್ಟಾರ್ಟ್ ಮಾಡಿ ಫಸ್ಟ್ ಎಪಿಸೋಡೆ ಸ್ಲೀಪಿಂಗ್ ಪಿಲ್. ಹಂಗೂ ನೆಕ್ಸ್ಟ್ ಎಪಿಸೋಡ್ಗಳು ಫಾಸ್ಟ್ ಪ್ರೊಸೀಡಿಂಗ್ಸ್ ಇರುತ್ತೆ ಅನ್ಕೊಂಡೆ, ಬಟ್ ಒಂದೊಂದು ಎಪಿಸೋಡ್ಗಳು ಸ್ಲೀಪಿಂಗ್ ಪಿಲ್ಸ್ಗಳೇ. ಪ್ರತಿ ಎಪಿಸೋಡ್ಗಳು ಸ್ಟಾರ್ಟಿಂಗ್ 10 ಮಿನಿಟ್ಸ್ ನೋಡಿದ್ರೆ ಸಾಕು, ಆರಾಮಾಗಿ ನಿದ್ದೆ ಮಾಡ್ಬೋದು. ಏನೋ ಲಾಸ್ಟ್ 7th and 8th ಎಪಿಸೋಡ್ಗಳು ಪರವಾಗಿರ್ಲಿಲ್ಲ, ಎಂಗೇಜಿಂಗ್ ಆಗಿತ್ತು. ಬಟ್ ಬರೀ ಈ ಲಾಸ್ಟ್ 2 ಎಪಿಸೋಡ್ ನೋಡೋದಿಕ್ಕೆ ಮಿಕ್ಕಿದ 6 ಎಪಿಸೋಡ್ಗಳನ್ನ ನೋಡ್ತೀನಿ ಅಂತ ಅನ್ನೋರಿಗೆ ಲಿಟ್ರಲಿ ಟೈಮ್ ವೇಸ್ಟ್. ಈ ಡಿಟೆಕ್ಟಿವ್ ಥ್ರಿಲ್ಲರ್ ಸೀರೀಸ್ ಅಲ್ಲಿ ಮೇನ್ ಆಗಿ ಏನ್ ಇರ್ಬೇಕಿತ್ತೋ ಅದನ್ನ ಜಾಸ್ತಿ ತೋರ್ಸೇ ಇಲ್ಲ. ಒಂದು ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಇಲ್ಲ, ಮೇನ್ ಇನ್ವೆಸ್ಟಿಗೇಷನ್ ಸ್ಕಿಲ್ಸ್ ಇಲ್ಲ, ಬರೀ ಕ್ಯಾರೆಕ್ಟರ್ಸ್ ಎಮೋಷನ್ಸ್ ಅಂಡ್ ಫ್ಯಾಮಿಲಿ ಡ್ರಾಮಾ. ಇಡೀ ಸೀರೀಸ್ ಅಲ್ಲಿ ಇದನ್ ಬಿಟ್ರೆ ಬೇರೆ ಏನು ತೋರ್ಸೇ ಇಲ್ಲ. ಇನ್ನ ಎಪಿಸೋಡ್ ಟು ಎಪಿಸೋಡ್ ನೋಡೋ ತರ ಸ್ಟ್ರಾಂಗ್ ಕ್ಲಿಫ್ ಹ್ಯಾಂಗರೇ ಇಲ್ಲ ಎಪಿಸೋಡ್ ಎಂಡ್ ಅಲ್ಲಿ. ಇದರಿಂದ ನೆಕ್ಸ್ಟ್ ಎಪಿಸೋಡ್ ನೋಡೋದಿಕ್ಕೆ ಇಂಟ್ರೆಸ್ಟ್ ಎಲ್ಲಿಂದ ಬರುತ್ತೆ? ಇನ್ನ 5th ಎಪಿಸೋಡ್ ಅಲ್ಲಿ ಕ್ರಾಸ್ ಮತ್ತು ಕಿಲ್ಲರ್ ಇಬ್ರು ಮೀಟ್ ಆಗೋ ಪೋರ್ಷನ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು ಅಷ್ಟೇ. ಈ ಸೀರೀಸ್ ಟ್ರೈಲರ್ ನ ಹೇಗ್ ತೋರಿಸಿದಾರೆ ಅಂದ್ರೆ ಬಿಂಜ್ ವಾಚ್ ಮಾಡಬಹುದು. ಅಂದ್ರೆ ಗ್ಯಾಪ್ ಕೊಡ್ದಂಗೆ 8 ಎಪಿಸೋಡ್ಗಳನ್ನ ಒಂದೇ ಸಲ ನೋಡ್ಬೋದು ಅನ್ನೋ ಯೋಚನೆ ಮೈಂಡ್ ಅಲ್ಲಿ ಬಂದ್ಬಿಡ್ಬೇಕು ಆ ಟ್ರೈಲರ್ ನೋಡಿದ್ರೆ. ಆ ರೀತಿ ತೋರಿಸಿದ್ರೆ ಸೊ ಟ್ರೈಲರ್ ನೋಡಿ ಯಾರು ಯಾಮಾರ್ಬೇಡಿ ಅಷ್ಟೇ. ಇನ್ನ ಈ ಸೀರೀಸ್ ಅಲ್ಲಿ ಟ್ವಿಸ್ಟ್ ಇರೋದೇ ಒಂದು, ಅದು ಕ್ಲೈಮ್ಯಾಕ್ಸ್ ಅಲ್ಲಿ. ಬಟ್ ಅದನ್ನು ಆಲ್ಮೋಸ್ಟ್ ಗೆಸ್ ಮಾಡ್ಬೋದು. ನೆಕ್ಸ್ಟ್ ರೈಟಿಂಗ್ ಡೀಸೆಂಟ್ ಆಗಿದೆ, ಬಟ್ ನರೇಷನ್ ತುಂಬಾ ಸ್ಲೋ. ಗ್ರಿಪ್ಪಿಂಗ್ ಸ್ಕ್ರೀನ್ ಪ್ಲೇ ಅಂತೂ ಕೇಳಕ್ಕೆ ಹೋಗ್ಬಿಡಿ. ಈ ಸೀರೀಸ್ ಅಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡಕ್ಕೂ ಹೋಗ್ಬಿಡಿ. ಅಂಡ್ ಪರ್ಫಾರ್ಮೆನ್ಸಸ್ ವೈಸ್ ಎಲ್ಲರದು ಡೀಸೆಂಟ್ ಆಗಿದೆ. ಮೇನ್ ಕ್ರಾಸ್ ಕ್ಯಾರೆಕ್ಟರ್ಗೆ ಸುಮ್ಮನೆ ಸ್ಕೋಪ್ ಕೊಟ್ಟಿದ್ದಾರೆ, ಅಂತ ಡಿಟೆಕ್ಟಿವ್ ಸ್ಕಿಲ್ಸ್ ಎಲ್ಲೂ ಕಾಣಿಸ್ಲಿಲ್ಲ. ಇನ್ನ ಟೆಕ್ನಿಕಲ್ ವಿಷಯಕ್ಕೆ ಬರೋದಾದ್ರೆ ಸಿನಿಮಾಟೋಗ್ರಫಿ VFX ಎಲ್ಲ ಡಾರ್ಕ್ ಕ್ಲೌಡಿ ಟೋನ್ ಅಲ್ಲಿ ಇದೆ. ಇಲ್ಲಿ ತುಂಬಾ ಫ್ರೇಮ್ಸ್ಗಳು ಬೆಳಕಲ್ಲಿ ಕಾಣದೇ ಇಲ್ಲ, ರಾತ್ರಿನೇ ನೋಡ್ಬೇಕು ಅನ್ಸುತ್ತೆ. ಇನ್ನ ಎಡಿಟಿಂಗ್ ಒಂದು ಚೂರು ಚೆನ್ನಾಗಿಲ್ಲ, ತುಂಬಾನೇ ವರ್ಕ್ ಮಾಡಬೇಕಿತ್ತು. ನೆಕ್ಸ್ಟ್ BGM ಚೆನ್ನಾಗಿತ್ತು ಕೇಳಕ್ಕೆ. ಸೊ ಓವರ್ ಆಲ್ ಈ ಸೀರೀಸ್ ವೇಸ್ಟ್ ಆಫ್ ಟೈಮ್. ಒಂದ್ ವೇಳೆ ನೀವೇನಾದ್ರೂ ಡಿಟೆಕ್ಟಿವ್ ಜಾನರ್ ಇಷ್ಟಪಡೋರಾಗಿದ್ರೆ ದಿನ ಒಂದೊಂದು ಎಪಿಸೋಡ್ಗಳನ್ನ ಟ್ರೈ ಮಾಡ್ಬೋದು, ಬಟ್ ನಿದ್ದೆ ಮಾಡೋದಂತೂ ಗ್ಯಾರಂಟಿ. ಅಂಡ್ ಈ ಸೀರೀಸ್ ಅಲ್ಲಿ ಅಡಲ್ಟ್ ಕಂಟೆಂಟ್ ಇರುತ್ತೆ, ಸೊ ಒಬ್ರೇ ನೋಡೋದು ಒಳ್ಳೇದು. ಇನ್ನ ಈ ಸೀರೀಸ್ ನಿಮ್ಗೆ ಅಮೆಜಾನ್ ಪ್ರೈಮ್ ನಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ. ಅಂಡ್ ಇದಕ್ಕೆ ನಾನು ಕೊಡೋ ರೇಟಿಂಗ್ 10ಗೆ 4. ಅಕಸ್ಮಾತ್ ಯಾರಾದ್ರೂ ಈ ಸೀರೀಸ್ ನ ನೋಡಿದ್ರೆ ನಿಮ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದ್ರೂ ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.